ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾರಗದ್ದೆ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಹಾರಗದ್ದೆ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಹಾರಗದ್ದೆ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಗ್ರಾಮಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಇಲಾಖೆ ಅಧಿಕಾರಿಗಳು ಗ್ರಾಮಸಭೆಗೆ ಕಡಿಮೆ ಸಂಖ್ಯೆಯಲ್ಲಿ ಹಾಜರಾದ ಹಿನ್ನೆಲೆಯಲ್ಲಿ ಗ್ರಾಮಸಭೆಯಲ್ಲಿ ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು. ಇನ್ನು ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಹಾರಗದ್ದೆ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ಬೋರೇಗೌಡರು ವಹಿಸಿದ್ರು. ಇನ್ನು ಗ್ರಾಮಸಭೆಯಲ್ಲಿ ಹಾರಗದ್ದೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು ಮತ್ತು ಪಿಡಿಒ ಮುನಿರಂಗಪ್ಪ, ಕಾರ್ಯದರ್ಶಿ ರಾಘವೇಂದ್ರ ಹಾಗೂ ಇಲಾಖೆ ಅಧಿಕಾರಿಗಳು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಮತ್ತು ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು. ಗ್ರಾಮ ಸಭೆ ಇಲ್ಲ ಸರ್. ನೀವು ಆಡಳಿತಾಧಿಕಾರಿಗಳು ನಿಮ್ ಪ್ರೋಟೋಕಾಲ್ ಏನಿದೆ ಅದೇ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವ್ ಏನ್ ಮಾಡ್ತಾ ಇದೀರಿ? ಎಲ್ಲ ಕೂಡಿ ಮಾಡೋದಲ್ಲ, ಬೇಕಾಗಿಲ್ಲ, ಅದು ಬೇಕಾಗಿಲ್ಲ. ನೀವ್ ಹೇಳಿದ್ದು ನಾವು ಕೇಳಕ್ ತಯಾರಿಲ್ಲ. ನೀವ್ ಹೇಳಿದ್ದು ಕೇಳೋದಕ್ಕೆ ನಾವು ತಯಾರಿಲ್ಲ. ಒಪ್ಪತ್ತೀರೇನಪ್ಪ ಎಲ್ರು? ಬೇರೆ ಕೆಳಗೆ ಪ್ರಶ್ನೆ ಬರಲ್ಲ. ಎಲ್ಲ ಕೂಡಿ ಲೀಡರ್ಗಳು ಎಲ್ಲ ನಮಗೆ ಅಧಿಕಾರಿಗಳು ಎಷ್ಟು ಜನ ಬಂದಿದ್ದಾರೆ ಏನಂತ ಗೊತ್ತಿಲ್ಲ. ಅಧಿಕಾರಿಗಳಿಲ್ಲ, ಅಧಿಕಾರಿಗಳಿಲ್ಲ. ಅವರು ಸಮೇತ ಮಾಡಿದ್ರೆ ನಮಗೂ ಅಧಿಕಾರಿಗಳು ಯಾರಿದ್ದಾರೆ ದೊಡ್ಡದು ಮಾಡ್ತಾ ಇಲ್ಲ ಸರ್. ನಾವು ನಿಮ್ಮನ್ನ ಬಹಳ ಗೌರವಯುತವಾಗಿ ನಾವು ಕೇಳ್ತಾ ಇದ್ದೀವಿ. ಪ್ರೋಟೋಕಾಲ್ ಏನಿದೆಯೋ ಅದನ್ನ ಮಾಡಿ. ಪ್ರೋಟೋಕಾಲ್ ಏನಿದೆ ಅದು ಮಾಡಿ ಸರ್, ಅದು ಮಾಡಿ, ಅದು ಮಾಡಿ. ಬೇಕಾದ ಜನ ಇದೀವಿ. ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು, ಮಾಜಿ ಉಪಾಧ್ಯಕ್ಷರು, ಎಲ್ಲರೂ ಬೇಕಾದ ಜನ ಇದಾರೆ. ಇಲ್ಲ ಅಂತಲ್ಲ. ಪ್ರೋಟೋಕಾಲ್ ಏನಿದೆ ಅದು ಮಾಡಿ ಅಷ್ಟೇ. ಇಲಾಖೆ ಅಧಿಕಾರಿಗಳು ಬರಬೇಕು. ನಾವು ಶಾಸಕರಿಗೆ ಗೌರವ ಕೊಡ್ತೀವಿ, ಉಳಿದಂತವರೆಗೂ ಗೌರವ ಕೊಡ್ತೀವಿ. ನಾವು ಯಾರು ಗೌರವ ಸರ್ ಆಯ್ತು ಬಿಡೋಣ. ಈಗ ಅವರೇ ಸೌಜನ್ಯಯುತವಾಗಿ ಹಿಡಿತಾರೆ. ಮುಂದೆ ಹಾಕ್ಸಿರಿ, ಅಧಿಕಾರಿಗಳು ಮುಂದೆ ಬಂದ್ಕೊಳ್ರಿ. ಆಯ್ತು ಬರ್ರಿ. ಗ್ರಾಮ ಸಭೆ ಉದ್ಘಾಟನೆ ಆಗ್ಬಿಡ್ಲಿ. ಎಂದಾಗಿದ್ದೀರಾ? ಊರು ಒಗ್ಗಟ್ಟಾಗಿದೆ, ಒಳ್ಳೆ ಪಂಚಾಯತಿ ತಾಲೂಕು ಪಂಚಾಯತಿ ಆಫೀಸ್ ಕಟ್ಟಿದ್ದೀರಾ. ಸಮಸ್ಯೆಗಳೆಲ್ಲ ಸರಾಗವಾಗಿ ಬಗೆಹರಿಸ್ಕೊಳ್ಳೋಕ್ಕೆ ಒಟ್ಟಾಗಿ ಕೆಲಸವನ್ನು ಮಾಡೋಣ. ಏನೇನು ಸಮಸ್ಯೆ ಇದೆ ನಾವೆಲ್ಲ ಒಂದಾಗಿರೋಣ. ಏನು ಕಾನೂನು ತೊಡಕಿದೆ ಅವೆಲ್ಲ ನಿಧಾನ ಸರಿ ಮಾಡೋಣ. ಏನಾದರೂ ಅಧಿಕಾರಿಗಳಿಂದ ಮಿಸ್ಟೇಕ್ ಆಗಿದ್ರೆ ನಿರಂತರವಾಗಿ ನೀವು ಹೇಳಿದ್ದೀರಾ ಅದನ್ನು ಸಾಲ್ವ್ ಮಾಡೋಣ ಹಂತವಾಗಿ. ಏಕೆಂತಂದರೆ ಎಲ್ಲ ನಾನಂತೂ ಇವತ್ತವರೆಗೂ ನನ್ನ ಜೀವನದಲ್ಲಿ ಗೆದ್ದ ಮೇಲೆ ಎಲ್ಲರೂ ಒಂದೇ ಅನ್ನೋ ದೃಷ್ಟಿಯಲ್ಲಿ ನೋಡ್ಕೊಂಡು ಹೋಗ್ತೇವೆ. ಆ ದೃಷ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ಗ್ರಾಮ ಸಭೆಯಲ್ಲಿ ಸಮಸ್ಯೆಗಳನ್ನು ಆಲಿಸೋಣ. ಯಾವ್ಯಾವ ಅಧಿಕಾರಿಗಳು ಬಂದಿರೋ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡೋದಕ್ಕೆ ರೆಕಮೆಂಡ್. ಈ ಕಡೆ ಬಂದ ತಾನೆ ಫೋಟೋ ತೆಗಿಯಕ್ಕೆ. ಇನ್ನು ಹಿಂದಕ್ಕೆ ನಡಿ, ಸ್ವಲ್ಪ ಇದೆತ್ತಿದು ಸ್ಟ್ಯಾಂಡ್ ಕೈ ತೆಗಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕಾರ್ತಿಕ್ ಅಂತ ಜಿಗ್ನಿ ಪ್ರಾಥಮಿಕ ಸೇವೆ ಸಲ್ಲಿಸ್ತಿದ್ದೀನಿ. ಪ್ರಭಾರದ ಮೇರೆಗೆ ನನಗೆ ಹಾರಗದ್ದೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಹಿಸಿದ್ದಾರೆ ವೈದ್ಯಾಧಿಕಾರಿಯಾಗಿ. ಈಗ ಬಂದು ಒಂದು 2 ತಿಂಗಳಾಯಿತು ನನಗೆ.
ಪ್ರಭಾರ ವಹಿಸಿ. ಇಲ್ಲಿ ಡಾಕ್ಟರ್ ಇಲ್ವಾ? ಇಲ್ಲಿ ಇಲ್ಲ ಅವರು ರೀಸೆಂಟಾಗಿ ಟ್ರಾನ್ಸ್ಫರ್ ಆದರು. ಆರೋಗ್ಯದ ಸ್ವಲ್ಪ ಸಮಸ್ಯೆ ಇದ್ದಿದ್ದ ಕಾರಣ ಅವರು ಮನೆ ಹತ್ರನೇ ಎಲ್ಲೂ ಹಾಕ್ಸ್ಕೊಂಡಿದ್ದಾರೆ. ಸೊ ಹಂಗಾಗಿ ನಾನು ಜಿಗಣಿ ಹತ್ರ ಇರೋದ್ರಿಂದ ನಾನು ಪ್ರಭಾರದ ಮೇಲೆಗೆ ಬಂದಿದ್ದೀನಿ. MLA ಅಣ್ಣ ಡಾಕ್ಟರ್ ಇಲ್ವಂತೆ ಆರ್ಗತೆ. ಮೆಡಿಸಿನ್ಸ್ ಅವೈಲೇಬಲ್. ನಿಮ್ದೇನು ತೊಂದರೆ ಇದೆ? ನಿಮ್ಮ ಹಾಸ್ಪಿಟ್ಲಿಗೆ ಏನು ಅವಶ್ಯಕತೆ ಇದೆ? ಜಿಗಣಿ ಆಸ್ಪತ್ರೆಗೆ ಇವಾಗ ಫಂಡ್ಸ್ ಯಾವುದೂ ಬರ್ತಿಲ್ಲ ಸರ್. ಕಳೆದ 1-1.5 ವರ್ಷದಿಂದ ಫಂಡ್ಸ್ ಯಾವುದೂ ಇಲ್ಲ. ಸೊ ನಾವು ABRK ಫಂಡ್ಸ್ ಅಂತ ಏನು ಇಟ್ಕೊಂಡಿದ್ದೀವಿ ಅದ್ರ ಮೂಲಕ ನಾವು ಮಾತ್ರೆಗಳೆಲ್ಲ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಜೆಮ್ ಪೋರ್ಟಲ್ ಅಂತ ಮಾಡಿದ್ದಾರೆ. ಜೆಮ್ ಪೋರ್ಟಲ್ ಇದ್ದಿದ್ರೆ ಮಾತ್ರನೇ ಅಂಥವ್ರ ಕಡೆಯಿಂದ ನಾವು ಪರ್ಚೇಸ್ ಮಾಡಬೇಕು ಅಂತ ಆಗಿದೆ. ಅದು ಬಂದು ತಾಲೂಕು ಹಾಸ್ಪಿಟಲ್ಗಳಲ್ಲಿ ಈಸಿ ಆಗುತ್ತೆ ಸರ್. ಯಾಕಂದರೆ ಒಂದು ದಿನಕ್ಕೆ ಅಲ್ಲಿ 1000 ಪೇಷಂಟ್ಸ್ ಬರ್ತಾರೆ. 1000 ಪೇಷಂಟ್ಸ್ ಬಂದಾಗ ಅವ್ರಿಗೆ ಜೆಮ್ ಪೋರ್ಟಲ್ ವರ್ಕೌಟ್ ಆಗುತ್ತೆ. ಯಾಕಂದರೆ ಬಲ್ಕಲ್ಲಿ ಅವರು ಮೆಡಿಸಿನ್ಸ್ ಕನ್ಸ್ಯೂಮ್ ಮಾಡ್ತಾರೆ. ನಮ್ಮಲ್ಲಿ ಬರೋದು 40-50 ಪೇಷಂಟ್ ಒಂದು ದಿನಕ್ಕೆ. ಅದಕ್ಕೆ ಜೆಮ್ ಪೋರ್ಟಲ್ ಹಾಕಿ ಜೆಮ್ ಪೋರ್ಟಲ್ ಮೂಲಕ ಖರೀದಿ ಮಾಡಬೇಕು ಅಂದಾಗ ABRK ಫಂಡ್ಸ್ನ ಯೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ. ಅದ್ರದ್ದು ಏನಾದರೂ ಮಾಡೋಕ್ಕಾಯ್ತು ಅಂತಂದರೆ ಫಂಡ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಅಂದರೆ ಬೇಕಾದರೆ ನಾವು ಜನೌಷಧಿಯಿಂದನೇ ಪರ್ಚೇಸ್ ಮಾಡೋಣ, ಪ್ರಾಬ್ಲಮ್ ಇಲ್ಲ. ಬಟ್ ಆದರೆ ಜನೌಷಧಿಯಿಂದ ಪರ್ಚೇಸ್ ಮಾಡೋದಕ್ಕೆ ನಾನು CEO ಹತ್ರ ಮಾತಾಡಿ ಮಿನಿಸ್ಟರ್ ಬಂದ್ಬಿಟ್ರು. ಹಾಂ ಪ್ಲೀಸ್ ಸರ್. ಜನೌಷಧಿಗೆ ಅಂದರೆ ಡಿಸ್ಕೌಂಟ್ ಇರುತ್ತೆ. ಹೌದು ಸರ್, ಹೌದು. ಅದೊಂದು ಬೇರೆ. ಹಾಂ ಅದೇ ಸರ್, ಅದೊಂದು ಪ್ರಾಬ್ಲಮ್ ಇದ್ದಿದ್ದು. ಹಾರ್ಗದೇನಲ್ಲಿ ಸರ್ ಪೇಷಂಟ್ಸ್ ಬಂದ್ಬಿಟ್ಟು ಹಾರ್ಗದೆ ಸ್ವಲ್ಪ ದೊಡ್ಡ ಜಾಗ ಇದೆ ಜಿಗಣಿ ಕಂಪೇರ್ ಮಾಡಿದಾಗ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಏನು ಸರೌಂಡಿಂಗ್ ಇದೆ ಪಾರ್ಕಿಂಗ್ ಎಲ್ಲರೂ ಬಂದು ಮಾಡ್ತಾ ಇದ್ದಾರೆ ಎಲ್ಲ. ಇದು ಬಂದು ನಾನು ಕಂಪ್ಲೇಂಟಾಗಿ ಹೇಳ್ತಾ ಇಲ್ಲ. ಆಸ್ಪತ್ರೆ ಅನ್ನೋದು ಸಾರ್ವಜನಿಕರದ್ದು, ನಿಮ್ಮದೇ ಅದು ಸ್ವತ್ತು. ಹಂಗಿರ್ಬೇಕಾದ್ರೆ ಅದ್ರದ್ದು ಆವರಣವನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿನೂ ಇರ್ತದೆ. ನಾನು ಜಾಯಿನ್ ಮಾಡಿ 2 ತಿಂಗಳಾಯಿತು. ಯಾಕೆ ಈ ಪ್ರಶ್ನೆ ಎದ್ದಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ನನ್ನ ಕಾಣಿಸಿರೋದನ್ನ ನಾನು ಹೇಳ್ತೀನಿ. ಪಾರ್ಕಿಂಗ್ ಬಂದ್ಬಿಟ್ಟು ಔಟ್ಸೈಡ್ ಹೌಸ್ ಎಲ್ಲ ಬಂದು ಹಾಸ್ಪಿಟಲ್ ಒಳಗೆ ಪಾರ್ಕಿಂಗ್ ಮಾಡ್ತಿದ್ದೀರಾ. ಹಂಗೆ ಪಾರ್ಕಿಂಗ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ರೋಗಿಗಳು ಯಾರಿದ್ದಾರೆ ನಮ್ಮಲ್ಲಿ ಹಾರ್ಗದೇನಲ್ಲಿ ಹೆರಿಗೆ ಎಲ್ಲ ನಡೀತಾ ಇದೆ. ಇವಾಗ ಎಮರ್ಜೆನ್ಸಿಗೆ ನಾನು ಒಂದು ಪೇಷಂಟ್ನ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕಂದ್ರೆ ಆಂಬುಲೆನ್ಸ್ ಒಳಗೆ ಬರಬೇಕಾದ್ರೆ ಎಲ್ಲಿ ಪಾರ್ಕ್ ಮಾಡಿ ಹೆಂಗೆ ಶಿಫ್ಟ್ ಮಾಡಬೇಕು ಸ್ವಲ್ಪ ಕಾಮನ್ ಸೆನ್ಸ್ ಅದು. ಸೊ ನಾನು ಇದನ್ನ ಡೈರೆಕ್ಟ್ ಆಗಿ ಅವ್ರಿಗೆ ಹೇಳ್ಬೇಕಾದ್ರೆ ಜಗಳಕ್ಕೆ ಬರ್ತಾರೆ, ಲೋಕಲ್ ಐಟ್ ಅಂತ ಹೇಳ್ತಾರೆ. ನೀವೇನು ಟೆನ್ಷನ್ ತಗೊಂಡ್ರಿ, ಪಂಚಾಯತಿಂದ ರೆಸರ್ವೇಷನ್ ಮಾಡಿ ನೀವು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಯಾವ ಗಾಡಿ ಇದು ಟ್ರೈನಿಂಗ್ ಹಾಕಿ ನಟರಾಜ್ ಸಾಹೇಬ್ರ ಹತ್ರ ಮಾತಾಡಿದೀವಿ ಸರ್. ಚೇಂಜ್ ಮಾಡಿಸ್ತೀವಿ. ಚಿಕ್ಕ ಗೇಟ್ ಮಾಡ್ಬಿಟ್ಟು ದೊಡ್ಡ ಗೇಟ್ ಹಾಕ್ಬಿಡಿ. ದೊಡ್ಡ ಗೇಟ್ ಬೇಕಾದಂಗೆ ಮಾಡೋಣ. ಆಮೇಲೆ ಇದ್ರದ್ದೊಂದು ಸುತ್ತಲೂ ಅಂಗಡಿಗಳು ಒಂದು ಹೇಳ್ತೀವಿ. ಆ್ಯಂಡ್ ಇದೊಂದು ಪಾಯಿಂಟ್ ಇತ್ತು. ಸುತ್ತಲೂ ಅಂಗಡಿಗಳಿದ್ದಾವೆ ಆ್ಯಂಡ್ ಹಾಸ್ಪಿಟಲ್ ಸುತ್ತಾನೇ ಇದೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಸ್ಮೋಕ್ ಮಾಡೋದಾಗಿರಲಿ ಏನೇ ಒಂದು ಮಾಡೋದಾಗಿರಲಿ ಮಾಡಿಬಿಟ್ಟು ಹಾಸ್ಪಿಟಲ್ ಆಗೋದು ಹೊರಡೆ ಅದನ್ನು ಬಿಸಾಕ್ತಾ ಇದ್ದಾರೆ. ನರ್ಸ್ ಮಾಡೋಕ್ಕಾಗತ್ತಾ? ನೀವು ಪಂಚಾಯತಿನಲ್ಲಿ ಏನಿದ್ದಾರೆ ಆ ಅಂಗಡಿಗಳನ್ನ ಎತ್ತಿ ಒಂದೇ ಸ್ಟ್ಯಾಂಡಿಂಗ್ ಆರ್ಡರ್, ಅಂಗಡಿ ಎತ್ತಿ ಇಲ್ಲ ಅಂಗಡಿ ಕ್ಲೀನ್ ಆಗಿದೆ, ಎರಡರಲ್ಲಿ ಒಂದು ಫೈನಲ್ ಮಾಡಿ. ನಿಮಗೆ 15 ದಿನ ಟೈಮ್ ಕೊಡ್ತೀನಿ. ಅನ್ಎಕ್ಸ್ಪೆಕ್ಟೆಡ್ ನಾನು ಬರ್ತೀನಿ. ಇತ್ತು ಅಂತಂದರೆ ಏನಿಲ್ಲ, ಅಲ್ಲಿಂದ ನನ್ನ ಕೆಪಾಸಿಟಿ ಒಂದು 1 ಅವರಲ್ಲಿ ನೀವು ನೋಡಿದ್ದೀನಿ. ಸರ್ಕಾರ ಏನೇ ಇರಲಿ, ಯಾರನ್ನು ಬೇಕಾದ್ರೂ ಬುದ್ಧಿ ಕಲಿಸ್ತೀನಿ. ಅರ್ಥ ಆಯ್ತಾ? ದಯವಿಟ್ಟು PDO ಕೆಲಸ ಅದು. ಎಷ್ಟು ಜನ ಅಧಿಕಾರಿ ಇದ್ದಾರೆ ಪಂಚಾಯತಿ? ಬಿಲ್ ಕಲೆಕ್ಟರ್ಗಳು ಎಷ್ಟು ಜನ ಇದ್ದಾರೆ? ಟೋಟಲ್ ಎಷ್ಟು ಜನ ಇದ್ದಾರಪ್ಪ? 30 ಜನ, 35 ಜನ ಇದ್ದೀರಲ್ಲಪ್ಪ. ನಾಳೆ ಅಂದರೆ ಒಂದು ದಿನ ನೀವು 35 ಜನ ಹಾಸ್ಪಿಟ್ಲ್ ಕ್ಲೀನ್ ಮಾಡಿ ಫೋಟೋ ಹಾಕಿ. ಏನು ಮಾಡಬೇಡಿ, 35 ಜನ ಎಲ್ಲೂ ಹೋಗಬೇಡಿ. 35 ಜನ PDO ಸಾಹೇಬ್ರೆ ದಯವಿಟ್ಟು ಬೋರೇಗೌಡ್ರು ಹಾಸ್ಪಿಟಲ್ ಕ್ಲೀನ್ ಮಾಡಿ ಸ್ಟ್ಯಾಂಡಿಂಗ್ ಆರ್ಡರ್ ಮಾಡಿ. ನಿಮ್ಮ ಮಿನಿಸ್ಟರ್ ಇವತ್ತು ಹೇಳಿದ್ದಾರೆ, ಸ್ಕೂಲ್ ಹತ್ರ ಹಾಸ್ಪಿಟಲ್ ಹತ್ರ ಏನು ಸಣ್ಣ ಪಣ್ಣ ನಿಪ್ಪಟ್ಟು ಕೊಡಬೇಳೆ ಇವೆಲ್ಲ ಮಾರಬಾರ್ದು, ರೋಗಗಳಿಗೆ ಕಷ್ಟ ಆಗ್ತಿದೆ. ದಯವಿಟ್ಟು ಅದು ಆ್ಯಕ್ಷನ್ ತಗೊಳ್ಳಿ. ನನಗೆ ನೀವು ನಾಳೆ ಸಾಯಂಕಾಲ ವಾಟ್ಸಪ್ ಹಾಕಬೇಕು. ನಾನು ನಿಮ್ಮನ್ನು ಬಿಟ್ಟು 4 ದಿನ ಬೇರೆ ನಿಮ್ಮ ಡಿಪಾರ್ಟ್ಮೆಂಟವರೆಲ್ಲ ಟಚ್ಚಲ್ಲಿ ಇರ್ತೀನಿ. ಅರ್ಥಾಯ್ತು? ನನಗೂ ಸ್ವಲ್ಪ ಅಲ್ಲೆಲ್ಲಿ ಪರ್ಚೇಸ್ ಇದ್ದಾರೆ. ಅದು ಎಡವಟ್ಟು ಆದರೆ ನೀವು ಅದು ಫೇಸ್ ಮಾಡಿ. ಫುಟ್ಪಾತ್ ಅಂಗಡಿಗಳು ಆರ್ಗದಲ್ಲಿ ಇರ್ತಕ್ಕಂಥ ಫುಟ್ಪಾತ್ ಅಂಗಡಿಗಳು ಪೂರ್ತಿ ಖಾಲಿ ಮಾಡಿಸ್ರಿ. ಇವಾಗ ನೀವು ಹಾಸ್ಪಿಟ್ಲ್ ಹತ್ರ ಹೋಗಿ ತೆರವು ಮಾಡಿಸೋದಕ್ಕೆ ಹೋದ್ರೆ ಅಲ್ಲಿ ಮಡಗವ್ರೆ ಖಾಲಿ ಮಾಡಿಸ್ರಿ ಅಂತಾರೆ. ಒಬ್ಬರು ಮುಲಾಜಿ ನೋಡ್ಬೇಡ್ರಿ. ನಿಮ್ಮ ಪಂಚಾಯತಿನಲ್ಲಿ
ತೋಪು ಗೋಮಾಳನ ಸರ್ಕಾರಿ ಜಾಗ ಇದೆ ಎಲ್ಲ ಅವ್ರನ್ನ ಅಲ್ಲಿ ಶಿಫ್ಟ್ ಮಾಡಿ ಅವ್ರಿಗೆ ಅನುಕೂಲ ಮಾಡ್ಕೊಡೋದು ಮಾಡಿ, ತೊಂದರೆ ಆಗ್ಬಾರ್ದು. ಪಬ್ಲಿಕ್ ತೊಂದರೆ ಆದರೆ ಅಲ್ಲಿ ಅಗೇನಿಸ್ಟ್. ಮಾನ್ಯ ಶಾಸಕರಿಗೆ ಸಾರ್ವಜನಿಕ ಪರವಾಗಿ ಅಭಿನಂದನೆ ಹೇಳ್ತಾ, ಈ ಕಾರ್ಯಕ್ಕೆ ನಾನು ಒಂದು 5-6 ಸಾರಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾನು ಶಾಸಕರು ಬಂದಿರಲಿಲ್ಲ, ಅದು ಮೊದಲೇ ಹೇಳಿದರೆ. ಹಾಗಾಗಿ ನಿಮಗೆ ಅಭಿನಂದನೆ ಹೇಳ್ತಾ, ನಮ್ಮ ಎಲ್ಲ ಪಕ್ಷಾತೀತವಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರೆಲ್ಲ ಇದ್ದಾರೆ. ನಿಮ್ಮೆಲ್ಲರಿಗೂ ನಾವು ನಮ್ಮ ಸಾರ್ವಜನಿಕ ಪರವಾಗಿ ಅಭಿನಂದನೆ ಹೇಳ್ತಾ, ಈಗ ಆರೋಗ್ಯ ಇಲಾಖೆ ಬಗ್ಗೆ, ನಮ್ಮ ಹಾರಗದ್ದೆಯಲ್ಲಿ ನಾವೆಲ್ಲರೂ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನ. ಇವತ್ತು ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ 500, 1000, 2000 ಖರ್ಚು ಮಾಡಬೇಕು. ಅದರಿಂದ ದಯಮಾಡಿ ನಮ್ಮ ಶಾಸಕರ ಹತ್ರ ಮನವಿ ಮಾಡ್ಕೊಳ್ಳೋದಂದ್ರೆ, ಸ್ಟಾಫ್ ಕಡಿಮೆ ಇದ್ದರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು, ನರ್ಸ್ಗಳು, ಆಮೇಲೆ ರೆಗ್ಯುಲರ್ ಡಾಕ್ಟ್ರೇ ಇಲ್ಲ. ದಯಮಾಡಿ ನಮಗೆ ಈ ಸಾರ್ವಜನಿಕರ ವಿಚಾರವಾಗಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಶಾಸಕರಲ್ಲಿ ಮನವಿ ಮಾಡ್ಕೊಡ್ತೀವಿ. ನನಗೆ ಈ ಗಮನಕ್ಕೆ ತಂದಿರಿ, ಲೆಟ್ರಾಗಿ ತರ್ತೀನಿ. ಯಾರನ್ನ CSR ಫಂಡಲ್ಲಿ ಹಾಸ್ಪಿಟಲ್ನ ಮೇಂಟೈನ್ ಮಾಡೋದಕ್ಕೂ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಅದು ಬೆಕ್ಕು ಕಚ್ಚಿದ್ರು ಸರಿ, ಯಾವ್ದು ಕಚ್ಚಿದ್ರು ನಿಮಗೆ ರೇಬಿಸ್ ಬರೋ ಚಾನ್ಸಸ್ ಉಂಟು. ಯಾಕಂದರೆ ನಾಯಿ ಬಂದ್ಬಿಟ್ಟು ಬೆಕ್ಕನ್ನ ಅಟ್ಟಿಸ್ಕೊಂಡು ಹೋಗ್ತದೆ. ಅದಕ್ಕೆ ಏನಾದರೂ ರೇಬಿಸ್ ಇನ್ಫೆಕ್ಷನ್ ಇತ್ತು ಅಂತಂದರೆ ಅದು ಬೆಕ್ಕನ್ನ ಏನಾದರೂ ಮುಟ್ಟಿದ್ರೆ ಬೆಕ್ಕಗೆ ಅದು ಟ್ರಾನ್ಸ್ಫರ್ ಆಗ್ತದೆ. ಅದು ಬಂದು ನಿಮ್ಗೇನಾದರೂ ಕಚ್ಚಿದ್ರು ಪರ್ಚಿದ್ರು ಸಹ ನಿಮಗೆ ಆ ರೋಗ ಬರೋ ಚಾನ್ಸಸ್ ಇರುತ್ತೆ. ಕಚ್ಚಿದ್ರೆ ಮಾತ್ರನೇ ಇಂಜೆಕ್ಷನ್ ಹಾಕ್ಬೇಕಂತ ಅಲ್ಲ, ಪರ್ಚಿದ್ರು ಇಂಜೆಕ್ಷನ್ ಹಾಕೋಬೇಕು. ಯಾಕಂದರೆ ನಾಯಿ ಬಂದ್ಬಿಟ್ಟು ತನ್ನ ಪಾದಗಳನ್ನ ನೆಕ್ಕೋ ಅಭ್ಯಾಸ ಇರ್ತದೆ. ಸೊ ಹಾಗಾಗಿ ಆ ವೈರಸ್ ಕೈಯಲ್ಲೂ ಇರ್ತದೆ. ಅದನ್ನ ಪರ್ಚಿದಾಗ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಪರ್ಚಲಿ ಬಂದು ಇಂಜೆಕ್ಷನ್ನ ತಗೊಳ್ಳಿ, ಅದು ಉಚಿತವಾಗಿ ಸಿಗ್ತದೆ. ಒಟ್ಟು 4 ಡೋಸ್ ಕೊಡಬೇಕಾಗತ್ತೆ. ಸೇಮ್ ಥಿಂಗ್ ಸ್ನೇಕ್ ವಿಲಮು ಅಲ್ಸರ್ ಅಷ್ಟೇ. ಹಾವು ಕಚ್ಚಿತ್ತು ಅಂತಂದಾಗ ಮುಂಚೆ ಬಂದ್ಬಿಟ್ಟು ನೀವು ತಾಲೂಕುವರೆಗೂ ಹೋಗ್ಬೇಕು, ಡಿಸ್ಟ್ರಿಕ್ಟ್ವರೆಗೂ ಹೋಗ್ಬೇಕು, ಇಲ್ಲ. ನೀವು ಬಂದಾಗ ನಾವು ಚೆಕ್ ಮಾಡ್ತೀವಿ. ಅದು ವಿಷಕಾರಿ ಹಾವಿತ್ತು ಅಂತಂದ್ರೆ ನಿಮ್ದು ಬ್ಲಡ್ನ ತಗೊಂಡು ಚೆಕ್ ಮಾಡ್ತೀವಿ. ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅಲ್ಲೇ ASVs ಹಾಕ್ತೀವಿ ನಾವು. ಅಲ್ಲಿ ಹಾಕಿ ಸ್ಟೆಬಿಲೈಸ್ ಮಾಡಿದ ನಂತರನೇ ನಿಮಗೆ ದೊಡ್ಡ ಆಸ್ಪತ್ರೆಗೆ ಕಳಿಸ್ಕೊಡ್ತೀವಿ. ದೊಡ್ಡ ಆಸ್ಪತ್ರೆಗೂ ಏನು ಕಳಿಸ್ತೀವಿ ಅಂದರೆ 24ರಿಂದ 48 ಗಂಟೆ ಅವರು ಅಬ್ಸರ್ವೇಷನಲ್ಲಿ ಇರಬೇಕು ICUನಲ್ಲಿ. ಇನ್ ಕೇಸ್ BP ಶುಗರ್ ಏನಾದರೂ ಏರುಪೇರು ಆಯಿತು ಅಂದರೆ ಅದನ್ನು ವಾಸಿ ಮಾಡಬೇಕಾಗ್ತದೆ. ನಮ್ಮದು 24 ಗಂಟೆ ಇರೋದು ಹೆರಿಗೆ ಆಸ್ಪತ್ರೆ, ದಯವಿಟ್ಟು ಅದನ್ನು ಜ್ಞಾಪಕ ಇಟ್ಕೊಳ್ಳಿ. 24/7 ಹೆರಿಗೆ ಆಸ್ಪತ್ರೆ. ಅದು ಕೆಲವು ಜನ ಬರ್ತಾರೆ, ಬಂದ್ಬಿಟ್ಟು ನಮಗೆ ಅಡ್ಮಿಷನ್ ಮಾಡಿ ಅಂತಾರೆ. ಅದು ಹೆರಿಗೆ ಆಸ್ಪತ್ರೆ ಅನ್ನೋದ್ರಿಂದ ಹೆರಿಗೆಗೆ ಮಾತ್ರ ಸೌಲಭ್ಯಗಳು ಇರ್ತವೆ. ಆ್ಯಂಡ್ ರೆಗ್ಯುಲರ್ ಪೇಷಂಟ್ಸು ನೋಡ್ತೀವಿ, ಡೇ ಕೇರ್ ಬೇಸಿಸಲ್ಲಿ ನೋಡಿರ್ತೀವಿ. ಫರ್ದರ್ ಅಡ್ಮಿಷನ್ ಎಲ್ಲ ತಾಲೂಕು ಹಾಸ್ಪಿಟಲ್ ಬೋರ್ವೆಲ್ ಕೊಡ್ಸಿದೀವಿ. ಬೆಸ್ಕಾಂ ಅವರಿಗೆ ಕನೆಕ್ಷನ್ಗೆ ಕೇಳಿದ್ವಿ. ಒಂದು ಬೋರ್ವೆಲ್ಗೆ ಕನೆಕ್ಷನ್ ಆಗಿದೆ. ಇನ್ನೊಂದು ಕೆರೆ ಹತ್ರ ಒಂದು ಕನೆಕ್ಷನ್ಗೋಸ್ಕರ ರೀಸೆಂಟ್ ಆಗಿ ಮಾತಾಡಿದೀವಿ ಸರ್. ಫೈಲು ಪುಟ್ಟಪ್ ಆಗಿದೆ. ನೆಕ್ಸ್ಟ್ ಇನ್ನು 1 ವಾರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಒಂದು ನಿಮಿಷ ನಿಮ್ಮನೆ ಬೋರ್ವೆಲ್ ಕೆಟ್ಟಿದ್ರೆ 1 ವಾರ ರಿಪೇರಿಗೆ ತಗೊಂಡೋಗ್ತೀವಿ, ಕೋಪರೇಟ್ ಮಾಡ್ತೀಯಾ? ನಿನಗೆ ಕರೆಂಟ್ ವಿಷಯ ಬಂದಾಗ ಅವತ್ತೇ ಸರ್ವಿಸ್ ಕೊಡಕ್ಕೆ ಏನ್ ತೊಂದರೆ? ಡಿಪಾಸಿಟ್ ಕಟ್ಟಿದ್ಯಲ್ವ, ಕಟ್ಟಿದ್ಮೇಲೆ ಕೊಡಕ್ಕೆ ಯಾರು ಬೇಸ್ಕೊಂಬಾರ ಸರ್? ಇವಾಗ 2ರಲ್ಲಿ ಒಂದು ಕನೆಕ್ಷನ್ ಕೊಡ್ತಾರೆ. ಬೇಡ, ಹೇಳ್ದಷ್ಟು ಕೇಳ. ಇನ್ನೊಂದು ಕೊಡಲ್ಲ ಅನ್ನೋದಕ್ಕೆ ಏನ್ ರೀಸನ್ ಏನು? ಯಾರು ಬೇಸ್ಕೊಂಬ? ಗೌರ್ಮೆಂಟ್ ಇಂದ ಅಮೌಂಟ್ ಪೇಮೆಂಟ್ ಯಾಕ್ರಿ ಕೊಡಕ್ಕಾಗಲ್ಲ? ನೀವು ಯಾವಂದ ಅಪಾರ್ಟ್ಮೆಂಟ್ ಆದ್ರೆ ಒಂದೇ ದಿನ ಕೊಡ್ತೀಯಾ? ಏನ್ರಿ ಏನ್ ಸಮಾಚಾರ? ಏನ ಕೊಡ್ಬೇಕಾ ಬೇರೆ ಕವರಲ್ಲಿ? ಸ್ವಲ್ಪ ಕುಡಿಯೋ ನೀರಿಗೆ ಅರ್ಹತೆ ಇದ್ಮೇಲೆ ಇನ್ನೇನ್ರಿ? ನನಗೆ ಉತ್ತರ ಅವ್ರು ಕೇಳಿರೋದಕ್ಕೆ ಪಂಪ್ ಹಾಕಿರೋದಕ್ಕೆ ಇನ್ನೊಂದು ಪಂಪ್ ಕರೆಂಟ್ ಕೊಡೋ ವಿಷಯ ಮಾತ್ರ ಫಸ್ಟ್ ಆಮೇಲೆ ಹಾಕಿದ್ದು. ಅಪ್ಲೈ ಮಾಡಿದಾರೇನ್ರಿ? ನಿಮಿಷ ಅಪ್ಲೈ ಮಾಡಿದಾರೇನ್ರಿ? ಯಾರು ವಾರ ಹಾಕ್ಬೇಕು? ಕುಡಿಯೋ ನೀರು ವಾರ ಹಾಕ್ಬೇಕು. ಎಸ್ಟಿಮೇಟ್ ಕೊಟ್ಟಿದ್ದೀವಿ ಸರ್. ಯಾರು ಹಾಕಿ AWL ಸರ್ ಭೀಮನಗೌಡರು ಫೋನ್ ಮಾಡ ಒಂದೇ ದಿನದ ಕೊಡ್ಬೋದ ಕುಡಿಯೋ ನೀರಿಗೆ? ಇಂಟಿಮೇಷನ್ ಕೊಟ್ಟಿದ್ದೀವಿ ಸರ್. ಅವರು ಪೇಮೆಂಟ್ ಆಗ್ಬೇಕು ಸರ್. ಬರಕ್ಕೆ ಹೇಳ್ರಿ, ನಿಮ್ AWL ಏನಿಲ್ಲ. ನಾವು ಸ್ವಲ್ಪ ಅಧಿಕಾರಿಗಳು ಬಹಳ ಗೌರವ ಕೊಡ್ತಾರೆ, ಜಾಸ್ತಿ ಆಗ್ಬಾರ್ದು. AWL ಹೇಳ್ಬಿಟ್ಟು ಕೊಡಕ್ಕಾಗಲ್ಲ ಒಂದೇ ದಿನದಲ್ಲಿ ಸರ್ವಿಸ್ ಕುಡಿಯೋ ನೀರಿಗೆ. ಸರ್ ಅದಕ್ಕೆ ಟ್ರಾನ್ಸ್ಫಾರ್ಮರ್ಗೆ ಎಸ್ಟಿಮೇಟ್ ಮಾಡಿರ್ತೀವಿ ಸರ್. ಟ್ರಾನ್ಸ್ಫಾರ್ಮರು ಟ್ರಾನ್ಸ್ಫಾರ್ಮರು ವೋಲ್ಟೇಜ್ ಇಲ್ಲ ಅಂತ
ಯಾವತ್ತು ಬರ್ದಾಕಿದ್ಯಾ? ನಾವು ಪಂಪ್ ಹಾಕಿ ನೀರು ಕೇಳಿದಾಗ ನಿಮ್ಗೆ ವೋಲ್ಟೇಜ್ ಇಲ್ಲ. ಅಲ್ಲಿ 3 ಮನೆ ಯಾರನ್ನ 4 ಬೋರ್ ಕಟ್ಟಿರೋ ಮನೆಗೆ ವೋಲ್ಟೇಜ್ ಇರುತ್ತಾ? ಕುಡಿಯೋ ನೀರು ಯಾಕಂದ್ರೆ ಸಪ್ರೇಟ್ ಮಾಡ್ತೀವಿ ಸರ್, ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತ. ನನಗೆ ಗೊತ್ತಿಲ್ಲ. ನನಗೆ ಕರೆಕ್ಟ್ ಆಗಿ 1-2-3 ದಿನದಲ್ಲಿ ಟ್ರಾನ್ಸ್ಫಾರ್ಮರ್ ಬೇರೆ ಎಲ್ಲಿಂದ ತಂದಾಕಿ ಕರೆಂಟ್ ಕೊಡು, ಇಲ್ಲ ಆಲ್ಟರ್ನೇಟಿವ್ ಲೈನ್ ಶಿಫ್ಟ್ ಮಾಡಿ ಕರೆಂಟ್ ಕೊಡು. ಸರಿ ಸರ್, ಮಾಡ್ತೀವಿ. ಬೇರೆ ಇಂಡಸ್ಟ್ರಿಯಲ್ ಕಡೆಯಿಂದ ತಗೊಳಕಾಲ ಎಕ್ಸ್ಟ್ರಾ ವೋಲ್ಟೇಜ್ ಒಂದು ಡಿಸ್ಕನೆಕ್ಟ್ ಮಾಡೋ ಕಡೆ ರೋಡ್ ಜಾಸ್ತಿ ಮಾಡ್ರಿ. ಆಯ್ತು ಸರ್, ಮಾಡ್ಕೊಡ್ತೀವಿ. ನೋಡ್ರಿ ಸೇಮ್ ಮಾದಮಟ್ಟ ಮತ್ತೆ ವಾಟರ್ ಬಿಡುವ. ನನಗೆ 3 ಡೇಸ್ ಆ ಊರಿಂದ ಪಂಪ್ ಹತ್ರ ನಿಂತ್ಕೊಂಡು ನಿನ್ ಫೋಟೋ ಇದು AWR 3 ಜನದ್ದು ಬರ್ಬೇಕು ನನಗೆ. ಮನೆಗೂ ಬೋರ್ ಇದೆ ಸರ್. ಅಮ್ಮ ಪ್ರತಿ ಒಂದು ಮನೆಗೂ ಬೋರ್ ಇದೆ ಅಲ್ಲೇ ಬೆಟ್ಟಲ್ಲಿ. ನೀರಿಲ್ಲ ಅಂತಾರೆ, ಪ್ರತಿ ಒಂದು ಮನೆಗೂ ಬೋರ್ ಇದೆ. ಒಂದ್ ನಿಮಿಷ ರಿಕ್ವೆಸ್ಟ್ ಅಪ್ಪ, ಮನೆಗೆ ಬೋರ್ ಇದೆಯಲ್ಲ ನನಗೆ ಸಂಬಂಧಪಟ್ಟಿದ್ದಲ್ಲ. ಅಣ್ಣ ಒಂದ್ ಕಡೆಯಿಂದ ಬರ್ತೀನಿ, ನಿನ್ ಮಾತಿಗೆ ಬೆಲೆ ಕೊಡ್ತೀನಿ. ಆ ಪಂಪ್ ಅದು ಕನೆಕ್ಷನ್ ಕೊಟ್ಬಿಡ್ಲಿ, ಒಂದೊಂದು ಊರ್ನ ಹೇಳ್ಕೊಂಡ್ ಬರ್ತಾರೆ, ಉತ್ತರ ಹೇಳಿ. ನೋಡ್ರಿ, ಯಾರ್ಯಾರು ಲೈನ್ ಹಾಕಿದ್ದಾರೆ ಕಂಪ್ಲೀಟ್ ಮಾಡಿಲ್ಲ ಅಷ್ಟು ಜನ ಬರಬೇಕು. ಸರಿ, ನನ್ಗೆ ಟೆಂಡರ್ ಸ್ಪೆಸಿಫಿಕೇಶನ್ ತಗೊಬೇಕು. ಟೆಂಡರ್ ಅಲ್ಲಿ ಯಾವ್ದನ್ನ ನಾವು ಪಾರ್ಟ್ ಪೇಮೆಂಟ್ ಅಂತ ಕೊಟ್ಟಿದ್ರೆ ನಾನು ಮಾತಾಡಲ್ಲ, ನಿನ್ ಪಾರ್ಟ್ ಪೇಮೆಂಟ್ ಅಂತ ಹೊರಡೆ ಹಾಕಲ್ಲ. ಆದ್ರೆ ಆ ಒಂದು ಮಾನ್ಯತೆ ದೃಷ್ಟಿನಲ್ಲಿ ದುಡ್ಡು ಬಂದಾಗ ಕೊಡ್ತಾರೆ. ಆಕ್ಚುಲಿ ಕೊಡ್ಬೇಕಾಗಿರೋದು ವರ್ಕ್ ಕಂಪ್ಲೀಷನ್ ಆಗಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಅದನ್ನ ಪೇಮೆಂಟ್ ಕೊಡ್ಬೇಕು ಅಂತ ರೂಲ್ ಇರೋದು. ಅಷ್ಟೋ ಜನ ಅಧಿಕಾರಿಗಳಿಗೆ ನಾಳೆ ನಾನು ಮೀಟ್ ಮಾಡೋಕು, ನಿಮ್ PDO ಬರೋಕು, ನಿಮ್ ಬೋರೇಗೌಡರು ಬರೋಕು, ನನ್ ವರ್ಕ್ ಚಾಲನೆ ಆಗಬೇಕು. ಚಾಲನೆ ಆಗಿಲ್ಲ ಅಂತಂದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ನಿಜವಾಗ್ಲೇ ಎಲ್ಲ ಕಾಂಟ್ರಾಕ್ಟರ್ ಬಿಲ್ ಪೆಂಡಿಂಗ್ ಇತ್ತು, ಬಿಲ್ ಪೆಂಡಿಂಗ್ ಸ್ಟಾಪ್ ಮಾಡಿ ಲೆಟರ್ ಹಾಕಿ ಮಾತ್ರ ಹೆಂಗ್ರಿ ಪೇಮೆಂಟ್ ಆಗುತ್ತೆ? ವರ್ಕ್ ಸ್ಟಾರ್ಟ್ ಮಾಡಿದ್ಮೇಲೆ ಪೇಮೆಂಟ್ ಕೊಡೋಣ. AWR ಪೇಮೆಂಟ್ ಆಗಬೇಕು ಅಂದ್ರೆ ಎಲ್ಲವನ್ನು ಕೆಲಸ ಶುರು ಮಾಡಬೇಕು. ಏನಾನ ಚೆಕ್ ಬರೋದು ಸುಮ್ಮನೆ ಇರಲ್ಲ ನಿಮ್ಗೆ. ಏನ್ ಕೆಲಸ ಮಾಡ್ತೀವಿ ಮತ್ತೆ ಎಷ್ಟು ದಿನ? ಯಾಕೆ ಕೆಲಸ ತಗೊಂಡಿಲ್ಲ? ನಿನ್ ಸರ್ಕಾರ ಸಂಬಳ ಮಾತ್ರ ಒಂದಿನ ನಿಲ್ಸಿದ್ಯಾ? ತಮಗೆ ಸಂಬಳ ಕರೆಕ್ಟಾಗಿ ಬರ್ತಾರೆ, ಕೆಲಸ ಹಾಕೋದು ಪ್ರೋಗ್ರೆಸ್. ಜನ ಏನ್ ಹೇಳ್ತಾರೆ, ಏನಕ್ಕೆ ಹೇಳ್ತಾರೆ? ಅದಿರ್ತೀಯ, ಪೈಪ್ ಹಾಕಿರ್ತೀಯ, ಕಾಂಕ್ರೀಟ್ ಹಾಕಲ್ಲ, ಅವ್ನ ಸ್ಕೂಟ್ರಲ್ಲಿ ಬೀಳ್ಬೇಕು, ಅವ್ರು ನಮ್ಮನ್ನು ಉಗಿಬೇಕು, ಆಮೇಲೆ ನಾವು ನಿಮ್ಮನ್ನು ಬೈಬೇಕು. ಟು ಬ್ಯಾಡ್. ನಾನು ಹೇಳ್ತಾ ಇರೋದು ಲೈನ್ ಹಾಕ್ತೀಯ, ಮನೆ ಅವ್ರ ಮೋರಿವರೆಗೂ ಲೈನ್ ಬಿಡು, ಮನೆ ಕನೆಕ್ಷನ್ ನೀನ್ ಯಾವತ್ತನ ಕೊಟ್ಕೋ. ಬಟ್ ಅದ್ದಿರೋದನ್ನ ಮುಗಿಸ್ಬಿಟ್ಟು ಲೈನ್ ನೀನ್ ಕಾಂಕ್ರೀಟ್ ಹಾಕಿ ಮುಗಿಸ್ಬೋದಲ್ಲ, ಯಾಕೆ ಮಾಡಲ್ಲ? ಸರ್ ಅದಕ್ಕೆ ನಾನು ಫಸ್ಟ್ ಮನೆ ಕನೆಕ್ಷನ್ ಮಾಡ್ತೀನಿ. ಪೈಪ್ ಲೈನ್ ಹಾಕಿದ ತಕ್ಷಣ ಇಮಿಡಿಯೇಟ್ ಕನೆಕ್ಷನ್ ಕೊಟ್ಬಿಟ್ಟು ಕಾಂಕ್ರೀಟ್ ಹಾಕಕ್ ವ್ಯವಸ್ಥೆ ಮಾಡಕ್ಕೆ ಅಂತಾನೆ ಫಸ್ಟ್ ಮನೆ ಕನೆಕ್ಷನ್ ಮಾಡಿ. ಗೊತ್ತಾಯ್ತು ಸರ್, ತಾವು ಹೇಳೋದು ಗೊತ್ತಾಯ್ತು. 2.5 ಲಕ್ಷ ಮನೆ ಕೊಟ್ಟು ಈ ಟೆನ್ಷನ್ ಎಲ್ಲ ನಮ್ಗೆ. ನಾನು ಹೇಳ್ತಾ ಇರೋದು ರೋಡ್ ಹಾಕದ ಮೇಲೆ ಹೈಡ್ರೋಲಿಕ್ ಟೆಸ್ಟ್ ಮಾಡಿ ಲೈನ್ ನ ಲೀಕೇಜ್ ಇಲ್ದಿದ್ರೆ ಅಲ್ಲಿ ಕಾಂಕ್ರೀಟ್ ಹಾಕೊಂಡು ಹೋಗ್ತಾ ಇರೋ ಮನೆ ಕನೆಕ್ಷನ್ ನಿಮ್ ಮೇನ್ ಲೈನ್ ಕೊಟ್ಟಾಗ ಕೊಡು, ಸಾಲ್ವ್ ಮಾಡೋದು. ಹಿಂದೆ ಇದ್ದಂತ ಅಧ್ಯಕ್ಷರು ಕೆಲವು ಮುಖಂಡರನ್ನು ಕರೆದಿ ನಾಳೆ ಕಾಂಟ್ರಾಕ್ಟರ್ಗಳು ಮತ್ತು ಇಂಜಿನಿಯರ್ನ ಒಟ್ಟಿಗೆ ಕೂರಿಸಿ ಜಿಲ್ಲಾ ಪಂಚಾಯತಿ ಆಫೀಸಲ್ಲೇ ತಾವು ಯಾರು ಸಂಬಂಧಪಟ್ಟವ್ರು ದಯವಿಟ್ಟು ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ, ಬನ್ನಿ ಅಲ್ಲೇ ಕೂರಿಸಿ ಅಲ್ಲೇ ಪರಿಹಾರನ ಹುಡುಕಿ ಸಾಲ್ವ್ ಮಾಡುವಂತ ಕೆಲಸನ ಮಾಡಿ. ಅದು ಸ್ಟಾಪ್ ನಿಮಿಷಮ್ಮ. ಬೇಸ್ಕಾಮ್ ಸಾರ್ವಜನಿಕ ನೀವು ಪರ್ಮಿಷನ್ ಕೊಟ್ಟಿದ್ದೀರಂತಲ್ವಲ್ಲ, ನೀವು ಮಾರೋಕೆ. ಒಂದ್ ಸೆಕೆಂಡ್ ಅಮ್ಮ, ಈಗ ಇದನ್ನ ನೋಟಿಸ್ ಇಶ್ಯೂ ಮಾಡಿ ಅಲ್ಲಿ ಯಾವ್ಯಾವ ಬೋರ್ವೆಲ್ ತೊಂದರೆ ಆಗಿದ್ರೆ ಆ ಪಂಪ್ದು ಡಿಸ್ಕನೆಕ್ಟ್ ಮಾಡಕ್ಕೆ ಬರೀರಿ. ಅರ್ಥ ಆಯ್ತಾ? ನಾನು ಅದಕ್ಕೇನು ಪಬ್ಲಿಕ್ ಹೆಂಗ್ ಹೇಳಿದ್ರೆ ನಿಮ್ದ ಅಥವಾ ನಿಮ್ ಬಿಲ್ ಕಲೆಕ್ಟರ್ ಕರೆಕ್ಟ್ ಮಾಡಿ ಡಿಸ್ಕನೆಕ್ಟ್ ಮಾಡಿ. ಅರ್ಥ ಆಯ್ತಾ? ಅವ್ರು ಕುಡಿಯೋದಕ್ಕೆ ಯೂಸ್ ಮಾಡ್ಲಿ, ಮಾರೋದಕ್ಕೆ ಎಲ್ಲರೂ ಎಗೇನೆಸ್ಟ್ ಇದ್ದಾರೆ, ಸ್ಟಾಪ್ ಮಾಡಿ. ಬೇಕಾದ್ರೆ ಆ ಬೋರ್ವೆಲ್ಗೆ ಎಷ್ಟು ಖರ್ಚು ಆಗುತ್ತೆ ದುಡ್ಡು ಕೊಡೋಣ, ನಮ್ಮ ಪಂಚಾಯತಿ ಕೊಡ್ತೀವಿ. ಅಣ್ಣ ಒಂದ್ ನಿಮಿಷ ಅಣ್ಣ ನೋಡಪ್ಪ,
ಆ ಬೋರ್ವೆಲ್ ಎಲ್ಲವೂ ಅದೇ ಎಲ್ಲಿಂದ ಹೋಗ್ಬೇಡಿ ಒಂದೊಂದು ಎಲ್ಲ ಕಡೆ ಏನಾಗುತ್ತೆ ಕುಡಿಯೋ ನೀರು ನೋಡಪ್ಪ ಅದ್ರ ಬಗ್ಗೆ ಯಾರ ಅಭ್ಯಂತರ ಇಲ್ಲ ನನ್ಗೆ ಅರ್ಥ ಆಗತ್ತೆ ಸ್ವಲ್ಪ ತಡಿ ಇರಮ್ಮ ಮಾತಾಡಂಗಿಲ್ಲ ನಾನು ಎದ್ದೋಯ್ತೀನಿ ಅಷ್ಟೇ ಹೇಳ ನನ್ಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗತ್ತೆ ನೋಡ್ರಿ ಆ 15 HP ಮೋಟ್ರು ಡಿಸ್ಕನೆಕ್ಟ್ ಮಾಡಿ ಬರೀರಿ ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದೆ ನಾನ್ ಮಾತ್ರ ಬಂದಾಗ ಈ ಪ್ರಾಬ್ಲಮ್ ಗೊತ್ತಾಯ್ತಾ ಇದಕ್ಕೆ ಮೊದಲು ಯಾರೋ ಚೇರ್ಮನ್ಗಳು ಮೆಂಬರ್ಗಳ ಹತ್ರ ಹೇಳಕ್ ಆಗಿಲ್ವಾ ಸರ್ ಶಾಸಕರೇ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಮನವಿ ದಯವಿಟ್ಟು ಪ್ರತಿ ವರ್ಷ